ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನನ್ನ ಇವತ್ತಿನ ಬ್ಲಾಗಲ್ಲಿ ಆರೋಗ್ಯಕರವಾದ ರಾಗಿ ರೊಟ್ಟಿ ಹೇಗೆ ಮಾಡುವುದನ್ನು ನಾನು ನಿಮ್ಮ ಬಳಿ ಹಂಚ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಹಾಗೆ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡುವಂತಹ ಆರೋಗ್ಯಕರವಾದ ರೆಸಿಪಿ. ಎಲ್ಲಿ ಕೂಡ ಸ್ಕಿಪ್ ಮಾಡಿದಾಗೆ ವಾಚ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ. ನಾನು ಹಾಕಿರುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ, ತಡ ಮಾಡದೆ ಬ್ಲಾಗನ್ನು ನಾವು ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಿದ್ರೆ ಮೊದಲನೇದಾಗಿ ನೋಡೋದಾದರೆ 1 ಬೌಲಷ್ಟು ನಾನು ರಾಗಿ ಹಿಟ್ಟು ತಗೊಂಡಿದ್ದೀನಿ. ಹಾಗೆ 3 ಸ್ಪೂನು ನಾನು ಅಕ್ಕಿ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ 1 ಈರುಳ್ಳಿ ಹಚ್ಕೊಂಡಿದ್ದೀನಿ. ಹಾಗೆ 2-3 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ನಾನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಬಿಡಿ. ನೆಕ್ಸ್ಟ್ ನೀವು ರೊಟ್ಟಿ ತೊಟ್ಟೋ ಶೀಟ್ ಮೇಲೆ ನೀವು ರೊಟ್ಟಿನ ತೊಟ್ಕೊಂಡ್ಬಿಟ್ಟು ನೀವು ತಟ್ಟಿಬಿಟ್ಟು ನೀವು ಹಂಚ್ ಮೇಲೆ ಹಾಕಿ ಬೇಯಿಸ್ಕೊಳ್ಳಿ. ರೊಟ್ಟಿ ತೊಟ್ಟೋದನ್ನು ಆ್ಯಡ್ ಮಾಡಲಿಕ್ಕಾಗಿಲ್ಲ. ಯಾಕಂತ ಅಂದರೆ ನಾನು ವಿಡಿಯೋನ ಆನ್ ಮಾಡಿದ್ದೀನಿ ಅಂತ ರೊಟ್ಟಿ ತೊಟ್ತಾ ಇದ್ದೀನಿ, ಅದು ಆನ್ ಆಗಿರಲಿಲ್ಲ. ಸೊ ಅದು ಮಿಸ್ ಆಯಿತು. ಸೊ ಹಾಗಾಗಿ ನಾನು ಆ್ಯಡ್ ಮಾಡಲಿಕ್ಕಾಗಿಲ್ಲ. ಆನ್ ಮಾಡಿದ್ದೀನಿ ಅಂದ್ಕೊಂಡೆ, ಬಟ್ ಕೊನೆ ತನಕ ಗೊತ್ತಾಗಿಲ್ಲ ಆನ್ ಆಗಿಲ್ಲ ಅಂತ. ಸೊ ಮಿಸ್ ಆಯಿತು. ರಾಗಿ ರೊಟ್ಟಿ ಅನ್ನೋದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ನಾವು ರಾಗಿ ಗಂಜಿ ಆಗಿರ್ಬೋದು, ರಾಗಿ ರೊಟ್ಟಿ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗೆ ಕಾಂಬಿನೇಷನ್ ಅಂತ ಬಂದರೆ ಬದನೆಕಾಯಿ ಪಲ್ಯ ಅಂತೂ ಫುಲ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ, ತುಂಬ ಎಮ್ಮಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ನಿಮಗೆ ಇದ್ರ ಬಗ್ಗೆ ಯಾವುದು ಕಾಂಬಿನೇಷನ್ ಆದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂತ ಹೇಳಿದ್ರೆ ನನಗೂ ಸಹ ನೆಕ್ಸ್ಟ್ ನಾವು ಮಾಡಬೇಕಾದ್ರೆ ಯಾವ ಕಾಂಬಿನೇಷನ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ತಿಳಿಯುತ್ತೆ. ಸೊ ಹಾಗಾಗಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ರೊಟ್ಟಿ ತೊಡ್ತಾ ಇದ್ದರೆ ಫುಲ್ಲು ಹೊಗೆ ನೋಡ್ತಾ ಇರ್ಬೋದು ನೀವು ಹೇಗೆ ಹೊಗೆ ಬರ್ತಾ ಇದೆ ಅಂತ. ಆದರೆ ರೊಟ್ಟಿ ಮಾತ್ರ ಟೇಸ್ಟಿಯಾಗಿ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ನೀವು ಸಹ ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಈಗ ರುಚಿಯಾದ ಆರೋಗ್ಯಕರವಾದ ರಾಗಿ ರೊಟ್ಟಿ ಸವಿಯಲು ಸಿದ್ಧವಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ರಾಗಿ ರೊಟ್ಟಿ ಅಂತ. ತುಂಬಾ ಚೆನ್ನಾಗಿದೆ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು, ದೇಹಕ್ಕೂ ಕೂಡ ತಂಪು ಅಂತಲೇ ಹೇಳ್ಬೋದು. ನಿಮಗೆ ನನ್ನ ಈ ರುಚಿಕರವಾದ ಆರೋಗ್ಯಕರವಾದ ರೊಟ್ಟಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರಿಗೂ ಈ ಬ್ಲಾಗ್ ಶೇರ್ ಮಾಡಿ. ಅವರಿಗೂ ಸಹ ಆರೋಗ್ಯಕರವಾದ ರೊಟ್ಟಿ ತಿಂದು ಅವರು ಸಹ ಶಕ್ತಿ ಒಂಥರ ಆಗಲಿ ಅಂತ ಹೇಳ್ತಾ, ಮತ್ತೊಂದು ಬ್ಲಾಗೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಕೀಪ್ ಸಪೋರ್ಟ್, ಕೀಪ್ ಸ್ಮೈಲ್, ಲವ್ ಯು ಆಲ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ, ಬಾಯ್.